ಸಹ್ಯಾದ್ರಿಯ ಬೆಟ್ಟಗಳು ಆಕಾಶವನ್ನು ಮುಟ್ಟುವಂತೆ ಕಾಣುವ ಜಾಗ. ಮಳೆ ಬಂದಾಗ ಜಲಪಾತಗಳು ಜೀವ ಪಡೆದುಕೊಳ್ಳುವ ಜಾಗ. ಕೋಟೆಗಳು ಇತಿಹಾಸದ ಕಥೆಗಳನ್ನು ಹೇಳುವ ಜಾಗ ಮತ್ತು ಪ್ರತಿಯೊಂದು ದಾರಿಯು ಹೊಸ ಸೌಂದರ್ಯದತ್ತ ಕೊರೆದೊಯ್ಯುವ ಜಾಗ. ವೆಲ್ಕಮ್ ಟು ಚಂದ್ಗಢ್. ಗುಡ್ ಮಾರ್ನಿಂಗ್ ಗಾಯ್ಸ್, ನಾನು ನಿಮ್ಮ ಮಯ. ವೆಲ್ಕಮ್ ಬ್ಯಾಕ್ ಟು ದಿ ಮೈ ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ಬೆಳಗಾವಿಯಿಂದ 30 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಸುಂದರವಾದ ದೇವಸ್ಥಾನ ಮತ್ತು ವಾಟರ್ ಫಾಲ್ ಅನ್ನು ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದಿ ಜರ್ನಿ. ನಾವಿವಾಗ ಬಂದಿರೋದು ದೇವರವಾಡಿ ಗ್ರಾಮದಲ್ಲಿರುವಂತಹ ವೈದ್ಯನಾಥ್ ದೇವಸ್ಥಾನಕ್ಕೆ. ಇದು ಮಹಾದೇವ ದೇವರಿಗೆ ಸಮರ್ಪಿತವಾಗಿದೆ. ನನ್ನ ಹಿಂಗಡೆ ಕಾಣಿಸ್ತಾ ಇದೆಯಲ್ಲ, ಇದುವೇ ಬ್ಯೂಟಿಫುಲ್ ಟೆಂಪಲ್. ಒಳಗಡೆ ಹೋಗಿ ನೋಡ್ಕೊಂಬರೋಣ ಬನ್ನಿರಿ. ಇದರ ನಿರ್ಮಾಣವು ಸುಮಾರು 11ರಿಂದ 12ನೇ ಶತಮಾನಕ್ಕೆ ಸೇರಿದೆ ಎಂದು ನಂಬಲಾಗಿದೆ. ಈ ದೇವಸ್ಥಾನದ ಪ್ರಮುಖ ವಿಶೇಷತೆ ಅಂದರೆ ಈ ದೇವಸ್ಥಾನವು ಹೇಮಂತಪತಿ ವಾಸ್ತುಶೈಲಿಯನ್ನು ಹೊಂದಿದೆ. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ, ನಾವು ಪ್ರತಿಯೊಂದು ದೇವಸ್ಥಾನದಲ್ಲಿ ಶಿವನ ಅರ್ಧನಾರೀಶ್ವರ ರೂಪವನ್ನು ನೋಡುತ್ತೇವೆ. ಆದರೆ ಈ ದೇವಸ್ಥಾನದಲ್ಲಿ ವೈದ್ಯನಾಥ ಅಂದರೆ ಶಿವನ ದೇವಸ್ಥಾನ ಬೇರೆ ಇದೆ ಮತ್ತು ಪಾರ್ವತಿ ದೇವಿಯ ಆರೋಗ್ಯ ಭವಾನಿ ದೇವಿಯಾಗಿ ಪೂಜಿಸುತ್ತಾರೆ. ಇಲ್ಲಿ ನಾವು ಬೇರೆ ಬೇರೆ 2 ದೇವಸ್ಥಾನಗಳನ್ನು ನೋಡಬಹುದು. ಕಲ್ಲಿನಿಂದ ನಿರ್ಮಿಸಲಾದ ಸುಂದರ ಕೆತ್ತನೆಯ ಕಂಬಗಳು, ಪುರಾತನ ನಿರ್ಮಾಣ ಶೈಲಿ ಮತ್ತು ಗರ್ಭಗುಡಿಯ ಎದುರು ಇರುವ ನಂದಿ ವಿಗ್ರಹ ದೇವಸ್ಥಾನದ ಐತಿಹಾಸಿಕ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಇಲ್ಲಿ ಭಗವಾನ್ ಶಿವನ ದೇವಸ್ಥಾನದ ಜೊತೆಗೆ ಆರೋಗ್ಯ ಭವಾನಿ ದೇವಿಯ ದೇವಸ್ಥಾನವೂ ಇದೆ. ದೇವಸ್ಥಾನದ ಹಿಂಭಾಗದಲ್ಲಿ ಪುರಾತನ ಕಲ್ಲಿನ ಕುಂಡವೊಂದನ್ನು ಕಾಣಬಹುದು. ಸ್ಥಳೀಯ ನಂಬಿಕೆಯ ಪ್ರಕಾರ ಈ ಕುಂಡದ ನೀರು ಸಿಹಿಯಾಗಿದ್ದು ಔಷಧೀಯ ಗುಣಗಳನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಈ ದೇವಸ್ಥಾನದ ಧಾರ್ಮಿಕ ಮಹತ್ವವು ವಿಶೇಷವಾಗಿದೆ. ಶ್ರೀ ಗುರು ಚರಿತ್ರೆಯ 14ನೆಯ ಅಧ್ಯಾಯದಲ್ಲಿ ಈ ಸ್ಥಳವನ್ನು ಪವಿತ್ರ ಮಹಾಕ್ಷೇತ್ರವಾಗಿ ಉಲ್ಲೇಖಿಸಲಾಗಿದೆ ಎಂದು ಹೇಳಲಾಗಿದೆ. ದೇವಸ್ಥಾನದ ಮುಂಭಾಗದಲ್ಲಿ ನಿಂತುಕೊಂಡು ನೋಡಿದರೆ ಪ್ರಕೃತಿಯ ಒಂದು ಸುಂದರವಾದ ದೃಶ್ಯವನ್ನು ನೋಡಬಹುದು. ಹಾಗೆ ನಿಂತು ನೋಡುವಾಗ ನನಗೆ ಕೆಲವೊಂದಿಷ್ಟು ಮಂಗಗಳು ಹಾಗೂ ಪಕ್ಷಿಗಳು, ಸಾಕಷ್ಟು ಔಷಧೀಯ ಗಿಡಗಳನ್ನು ನೋಡಿದೆ. ಈ ದೇವಸ್ಥಾನದ ದರ್ಶನವನ್ನು ಪಡೆದುಕೊಂಡು ನಾವಿವಾಗ ಹೋಗ್ತಾ ಇದ್ದೀವಿ ಒಂದು ಸುಂದರವಾದ ಜಲಪಾತದ ಕಡೆಗೆ. ವೈದ್ಯನಾಥ ದೇವಸ್ಥಾನದಿಂದ 5 ಕಿಲೋಮೀಟರ್ ದೂರದಲ್ಲಿ ಸುಂಡಿ ವಾಟರ್ ಫಾಲ್ಸ್ ಇದೆ. ಇಲ್ಲಿ ನೋಡ್ಬೋದು, ಈ ಕಡೆಗೆ ಬೋರ್ಡ್ ಇದೆ. ಸೊ ಇಲ್ಲಿಗೆ ಬರಲು ಕರ್ನಾಟಕ ಮತ್ತು ಮಹಾರಾಷ್ಟ್ರ 2 ಕಡೆಯಿಂದ ಬಸ್ ವ್ಯವಸ್ಥೆ ಇದೆ. ಸೊ ನಾವು ಈ ಪ್ಲೇಸ್ಗೆ ಈಸಿಯಾಗಿ ತಲುಪಬಹುದು. ಇಲ್ಲಿಂದ ಸ್ವಲ್ಪ ನಡೆದುಕೊಂಡು ಹೋಗಬೇಕು. ಸೊ ಲೆಟ್ಸ್ ಗೋ, ಹೋಗೋಣ ಬನ್ನಿ. ಹೀಗೆ ನಡ್ಕೊಂಡು ಹೋಗಬೇಕು. ಇವತ್ತು ಮಳೆ ನಿಂತಿದೆ, ಇಲ್ಲ ಅಂದರೆ ನಾವು ಕೂಡ ರೈನ್ಕೋಟ್ ಹಾಕಿಕೊಂಡು ಜಾದು ಆಗಿ ಹೋಗಬೇಕಾಗಿತ್ತು. ಇಲ್ಲಿ ಎಲ್ಲ ಸಂಡೇ ಫುಲ್ ರಶ್ ಇರುತ್ತೆ ಅನಿಸುತ್ತೆ. ಇವಾಗಂತೂ ಯಾರೂ ಇಲ್ಲ. ಇಲ್ಲಿಂದ ಹೀಗೆ ಸ್ವಲ್ಪ ನಡ್ಕೊಂಡು ಬಂದಾಕ್ಷಣ ಈ ರೀತಿಯಾಗಿರುವಂತಹ ಒಂದು ಅಂಗಡಿ ಕಾಣಿಸುತ್ತೆ. ಇಲ್ಲಿಂದ ಹೀಗೆ ನಡ್ಕೊಂಡು ಹೋಗಬೇಕು. ನೋಡಿ ಎಷ್ಟೊಂದು ನೀರು ಬರ್ತಾ ಇದೆ. ಅಂದರೆ ವಾಟರ್ ಫಾಲ್ಸ್ನಲ್ಲಿ ಕೂಡ ನೀರು ಇದಾವೆ. ಸ್ವಲ್ಪ ಈ ರೀತಿಯಾಗಿರುವಂತಹ ದಾರಿ ಇದೆ, ನಡ್ಕೊಂಡು ಹೋಗಬೇಕು. ಇಲ್ಲಿ ಒಂದು ವಾಟರ್ ಫಾಲ್ ಕಾಣಿಸ್ತಾ ಇದೆ. ಈ ಕಡೆಗೆ ಇದೆಯಲ್ಲ, ಅದೇ ಮೇನ್ ವಾಟರ್ ಫಾಲ್. ಮಳೆಗಾಲದಲ್ಲಿ ಸಹ್ಯಾದ್ರಿಯ ಬೆಟ್ಟಗಳು ಹಸಿರಿನಿಂದ ಅಮೃತವಾದಾಗ ಸುಂಡಿ ವಾಟರ್ ಫಾಲ್ಸ್ನ ಸೌಂದರ್ಯ ಮತ್ತಷ್ಟು ಹೆಚ್ಚಾಗುತ್ತದೆ. ಇದುವೇ ಸುಂಡಿ ವಾಟರ್ ಫಾಲ್ಸ್. ಈ ಕಡೆಗೆ ಚಿಕ್ಕದಾದಂತಹ ಒಂದು ವಾಟರ್ ಫಾಲ್ಸ್ ಇದೆ, ಈ ಕಡೆಗೆ ದೊಡ್ಡದಾದಂತಹ ವಾಟರ್ ಫಾಲ್ಸ್ ಇದೆ. ಒಂದೇ ಪ್ಲೇಸ್ನಲ್ಲಿ 2 ವಾಟರ್ ಫಾಲ್ಸ್ಗಳನ್ನು ನೋಡ್ಬೋದು. ಸುತ್ತಲೂ ಹಸಿರು ಕಾಡು, ಬೆಟ್ಟಗಳಿಂದ ಧುಮುಕಿ ಹರಿಯುವ ನೀರು, ತಂಪಾದ ಗಾಳಿ ಮತ್ತು ಜಲಪಾತದ ಜುಳು ಜುಳು ಶಬ್ದ ಇವೆಲ್ಲವೂ ನಮ್ಮನ್ನು ಪ್ರಕೃತಿಗೆ ಇನ್ನಷ್ಟು ಹತ್ತಿರವಾಗಿಸುತ್ತವೆ. ಸುಂಡಿ ವಾಟರ್ ಫಾಲ್ಸ್ ಇಂದಿಗೂ ಚಂದ್ಗಢದ ಕಡಿಮೆ ಜನರಿಗೆ ತಿಳಿದಿರುವ ಅಪರಿಚಿತ ತಾಣವಾಗಿದೆ. ನೀವು ಇಲ್ಲಿಗೆ ಭೇಟಿ ನೀಡುವ ಪ್ಲ್ಯಾನ್ ಮಾಡುತ್ತಿದ್ದರೆ ಜುಲೈನಿಂದ ಸೆಪ್ಟೆಂಬರ್ವರೆಗಿನ ಮಳೆಗಾಲ ಅತ್ಯುತ್ತಮ ಸಮಯವಾಗಿದೆ. ಸುಂಡಿ ವಾಟರ್ ಫಾಲ್ಸ್ ಅನ್ನು ನೋಡಿಕೊಂಡು ನಾವು ಸುಂಡಿ ಡ್ಯಾಮ್ಗೆ ಹೋಗ್ತಾ ಇದ್ವಿ. ಬಟ್ ಹೋಗೋ ದಾರಿ ಈ ರೀತಿಯಾಗಿತ್ತು. ಸೊ ರಿಸ್ಕ್ ಬೇಡ ಅಂತ ಹೇಳಿ ನಾವು ಹೋಗೋದನ್ನು ನಿಲ್ಲಿಸಿ ವಾಪಸ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನಮ್ಮ ಪ್ಲ್ಯಾನ್ದಲ್ಲಿತ್ತು ಮಹಿಪಾಲ್ಗಢ್ ಕೋಟೆ. ಇವಾಗ ಕಂಪ್ಲೀಟ್ ಆಗಿ ಫೋರ್ಟ್ ಉಳಿದಿಲ್ಲ, ಬಟ್ ಕೋಟೆಯ ಒಂದು ಅವಶೇಷಗಳನ್ನು ನಾವು ಇಲ್ಲಿ ನೋಡ್ಬೋದು.
ಮಹಿಪಾಲ್ಗಢ ಕೋಟೆಯ ವಿಶೇಷತೆ ಎಂದರೆ ಇಲ್ಲಿ ಇತಿಹಾಸದ ಜೊತೆಗೆ ಸಹ್ಯಾದ್ರಿಯ ಅದ್ಭುತ ನೈಸರ್ಗಿಕ ಸೌಂದರ್ಯವನ್ನು ಅನುಭವಿಸಬಹುದು. ಮಳೆಗಾಲದಲ್ಲಿ ಇಡೀ ಕೋಟೆ ಮತ್ತು ಸುತ್ತಮುತ್ತಲಿನ ಪ್ರದೇಶವು ಹಚ್ಚ ಹಸಿರಿನ ಕಾಡು ಮತ್ತು ಮಂಜಿನಿಂದ ಆವೃತವಾಗಿ ನೋಡಲು ಅದ್ಭುತವಾಗಿ ಕಾಣುತ್ತದೆ. ಇವತ್ತಿನ ಈ ಟ್ರಾವೆಲ್ ಜರ್ನಿಯನ್ನು ನಾನು ಏನು ಮಾಡ್ತಾ ಇರುವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.